ನಿಮ್ಮಷ್ಟೇ ಡೆಡಿಕೇಶನ್ ಇಲ್ಲದೇ ಇದ್ದರೆ ಹೇಗೆ? ಕೇವಲ ಸಂಬಳಕ್ಕೆ ನಮ್ಗೆ ಸಂಬಳ ಕೊಡ್ತಾರಪ್ಪ ಮಾಡ್ತೀವಿ ಹೋಗ್ತೀವಿ, ಅದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಸರ್? ಸರ್ ನಾವು ಓನರ್ಸ್ ಆಗಿರ್ಬೋದು, ಓಕೆ, ಬಟ್ ನಾವು ಸ್ಟಾರ್ಟಿಂಗಿಂದ ಏನು ಮಾಡಿದ್ದೀವಿ ಅಂದರೆ ಸಬ್ ಓನರ್ಸ್, ನಮ್ಮ ಟೀಮ್ ಹೆಡ್ಸ್, ನಮ್ಮ ಡಿಪಾರ್ಟ್ಮೆಂಟ್, ಈಚ್ ಡಿಪಾರ್ಟ್ಮೆಂಟ್ ಒಬ್ಬರು ಮ್ಯಾನೇಜರ್ಸ್ ಮಾಡ್ತಾರೆ. ಆ್ಯಕ್ಚುಲಿ ನಾವು ಮ್ಯಾನೇಜರಿಂದ ಆ್ಯಕ್ಚುಲಿ ನಾವು ಇಬ್ಬರೇ ಕೋರ್ ಟೀಮ್ ಅಲ್ಲ, ನಾವು ಅವ್ರ ಕೋರ್ ಟೀಮ್ ಅಂತ ಅಂದ್ಕೊಂಡು ಅವ್ರಿಗೆ ಆ ರೆಸ್ಪಾನ್ಸಿಬಿಲಿಟೀಸ್, ಅವ್ರಿಗೆ ಆ ಡೆಲಿಗೇಷನ್ ಪವರ್ಸ್ ಕೊಟ್ಟು ಆ ಪರ್ಟಿಕ್ಯುಲರ್ ಏರಿಯಾ, ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅವ್ರ ಓನರ್ ಇದ್ದಂಗೆ ಕೆಲಸ ಕೊಟ್ಟಿದ್ದೀವಿ. ಇನ್ನೊಂದು ಆ್ಯಡಿಂಗ್ ಟು ಧೀರಜ್ ಪಾಯಿಂಟು, ನಾವು ಅವ್ರನ್ನ ಯಾವತ್ತೂ ಕರೆಯೋದು ಆ್ಯಂಡ್ ಮನಸ್ಸಿನಲ್ಲಿರೋದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಆ್ಯಂಡ್ ಯಾರು ಹೆಂಗಾದ್ರೂ ಬಂದಿರಲಿ, ನಮ್ಮಲ್ಲಿ ಇಂಗ್ಲೀಷಲ್ಲಿ ಇನ್ನೊಂದು ಗಾದೆ ಇದೆ, ವೆನ್ ಯು ಟ್ರಸ್ಟ್ ಎ ಥೀಫ್ ಹಿ ಬಿಕಮ್ಸ್ ಟ್ರಸ್ಟ್ ವರ್ದಿ. ಒಂದು ಕಳ್ಳರನ್ನು ನಾವು ನಂಬಕ್ಕೆ ಶುರು ಮಾಡಿದ್ರೆ ಅವರು ಆ ಥರ ನಂಬಕಾರ ಆಗಿಬಿಡ್ತಾನೆ. ಸೊ ಎಲ್ಲ ಸಲ ಹಂಗಾಗುತ್ತೆ ನಾನು ಹೇಳಲ್ಲ, ಬಟ್ ನೀವು ನಂಬಕ್ಕೆ ಶುರು ಮಾಡಿದ್ರೆ ಕೆಟ್ಟಿಂದ ಕೆಟ್ಟ ಜನರು ಇಂಪ್ರೂವ್ ಆಗ್ತಾರೆ, ಕರೆಕ್ಟ್ ಆಗ್ತಾರೆ. ನಿಮ್ಮಲ್ಲಿ ಬಂದಿರುವಂಥ ಹುಡುಗನಿಗೂ ನಿಮಗಿಂತ ದೊಡ್ಡ ಒಂದು ಐಡಿಯಾ ಇರ್ಬೋದು, ಅದು ನಿಮಗೆ ಪ್ಲಸ್ ಆಗ್ಬೋದು ಸಮ್ಟೈಮ್ಸ್. ಆಗ್ತಾ ಇದೆ, ಹಲವಾರು ಜನರು ಇದ್ದಾರೆ ಅವ್ರು ನಮ್ಮಿಂದನೂ ಮುಂದೆ ಯೋಚನೆ ಮಾಡಿದ್ರೆ ನಮ್ಮಿಂದನೂ ಜಾಸ್ತಿ ಕಷ್ಟಪಡ್ತಾ ಇದ್ದಾರೆ ಈಗ ಕಂಪನಿಗೋಸ್ಕರ. ವಿ ಟೇಕ್ ದೋಸ್ ಐಡಿಯಾಸ್ ಅಂಡ್ ಇಂಪ್ಲಿಮೆಂಟ್, ನಾವು ತಗೊಂಡು ಇಂಪ್ಲಿಮೆಂಟ್ ಮಾಡ್ತೀವಿ. ಸಿ ಒನ್ ಥಿಂಗ್ ಇಸ್ ವೆರಿ ಕ್ಲಿಯರ್, ನರೇಶ್ ಅಂಡ್ ಧೀರಜ್ ಮಾತ್ರ ಮಾಡ್ಬೇಕಂದ್ರೆ ವಿ ವಿಲ್ ನಾಟ್ ಗೋ ಬಿಯಾಂಡ್ ಕರ್ನಾಟಕ, ಸೌತ್ ಇಂಡಿಯಾ ಅಷ್ಟೇ. ವೆನ್ ದಿಸ್ ಟೀಮ್ ಕೇಮ್ ಅಪ್, ವಿ ವೆಂಟ್ ಟು ಪ್ಯಾನ್ ಇಂಡಿಯಾ, ವಿ ವೆಂಟ್ ವರ್ಲ್ಡ್ ವೈಡ್. ನಾವು ಇಬ್ಬರೇ ಮಾಡ್ಕೊಂಡು ಕೂತ್ಕೊಳ್ತಾ ಇದ್ರೆ ಡೆಫಿನೆಟ್ಲಿ ವಿ ವುಡ್ ಹ್ಯಾವ್ ನಾಟ್ ಗ್ರೋನ್ ಟು ದ ಎಕ್ಸ್ಟೆಂಟ್ ವಾಟ್ ವಿ ಆರ್ ಟುಡೇ. ಇವತ್ತು ನಾವು ಈ ಲೆವೆಲ್ಗೆ ಬರಬೇಕಂದರೆ there are lots of good people who are there in the organization and our domain expertise. Like ಈಗ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿದ್ದಾರೆ, he is a high level person in manufacturing. ಅವ್ರಿಗೆಲ್ಲ ಗೊತ್ತಿದೆ ಹೆಂಗೆ ನಾವು ಇಂಪ್ರೂವ್ ಮಾಡಬೇಕು, ಹೆಂಗೆ ವರ್ಕರ್ನ ಇಡಬೇಕು, ಅದೆಲ್ಲ ನಾವೇನು ಮಾಡ್ತೀವಿ, ನಮ್ಮ ಗೈಡೆನ್ಸ್, ನಮ್ಮ ಮೆಂಟರ್ಶಿಪ್, ನಮ್ಮ ಪಾಲಿಸೀಸ್, ನಮ್ಮ ಎಥಿಕ್ಸ್ ಹೇಳ್ತೀವಿ ಅವ್ರನ್ನ ಅಷ್ಟೇ. ಹೆಂಗೆ ಮಾಡಬೇಕು ಅದು ಯಾವತ್ತೂ ಹೇಳಕ್ಕೆ ಹೋಗಲ್ಲ. ಇವಾಗ ಲಾಸ್ಟ್ ಫ್ಯೂ ಇಯರ್ಸಿಂದ ವಿ ಹ್ಯಾವ್ ಡೆಲಿಕೇಟೆಡ್ ದ ರೆಸ್ಪಾನ್ಸಿಬಿಲಿಟಿ, ಅವ್ರವ್ರಿಗೆ ಕೊಟ್ಬಿಟ್ಟಿದ್ದೀವಿ. ನಾವು ಜಸ್ಟ್ ರಿಪೋರ್ಟ್ಸ್ ನೋಡ್ತೀವಿ, ಏನಾದರೂ ಪ್ರಾಬ್ಲಮ್ ಇದ್ದರೆ ಅಟೆಂಡ್ ಮಾಡ್ತೀವಿ ಅಷ್ಟು ಹೊರತು ನಮ್ಮ ಡೇ ಟು ಡೇ ಇನ್ವಾಲ್ವ್ಮೆಂಟ್ ಅಷ್ಟೇನಿಲ್ಲ, ರಿವ್ಯೂಸ್ ಮಾಡ್ತೀವಿ ನಾವು ಅಷ್ಟೇ. ಒಬ್ಬ ಸಾಧಾರಣ ವ್ಯಕ್ತಿ ಕೂಡ ರಾತ್ರಿ ರೋಟಿ ತಿಂದು ಮಲಗ್ತಾನೆ. ಓಕೆ, ಅವನು ಮಲಗ್ತಾನೆ, ನೀವು ಮಲಗ್ತೀರಿ. ಈ ಕ್ವಶನ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಮಲಗಿರ್ತೀರಲ್ಲ, ಏನು ಆಲೋಚನೆ ಮಾಡ್ಕೊಂಡು ಮಲಗ್ತೀರಿ ನೀವು? ಏನು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಿಮಗೆ? ಸರ್ ಇವತ್ತು ಆಲ್ಮೋಸ್ಟ್ ಕಂಪ್ನಿದಲ್ಲಿ ಅಬೌಟ್ 250 ಪೀಪಲ್ ಇದ್ದಾರೆ, 250 ಪ್ಲಸ್ ಪೀಪಲ್ ಇದ್ದಾರೆ. ನಮ್ಮ ಹತ್ರ ಆಲ್ಮೋಸ್ಟ್ ಅಬೌಟ್ 400 ಪ್ಲಸ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. 40,000 ರಿಟೇಲ್ ಔಟ್ಲೆಟ್ಸ್ ನಮ್ಮ ಪ್ರಾಡಕ್ಟ್ಸ್ ಮಾರ್ತಾರೆ ಇಂಡಿಯಾದಲ್ಲಿ. ಆಲ್ಮೋಸ್ಟ್ 32 ಕಂಟ್ರೀಸ್ ಎಕ್ಸ್ಪೋರ್ಟ್ ಮಾಡ್ತೀವಿ. ನಮ್ಮ ಚಾನಲ್ ಪಾರ್ಟ್ನರ್ಸ್, ನಮ್ಮ ಎಂಪ್ಲಾಯೀಸ್, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅವರು. ಇನ್ನು ನಾವು 250ಇಂದ ಹೆಂಗೆ 500 ಮಾಡಬೇಕು, ಇನ್ನು 400 ಡಿಸ್ಟ್ರಿಬ್ಯೂಟರ್ಸಿಂದ 800 ಹೆಂಗೆ ಮಾಡ್ತೀವಿ. ಎವ್ರಿ ಡೇ ವೆನ್ ಎ ನ್ಯೂ ಡಿಸ್ಟ್ರಿಬ್ಯೂಟರ್ ಗೆಟ್ಸ್ ಅಪಾಯಿಂಟೆಡ್, ಒಂದು 20 ಪೀಪಲ್ ಅಪಾಯಿಂಟ್ ಆದರು, ಆರ್ 40,000 ಔಟ್ಲೆಟ್ಸ್ ಕವರೇಜಿಂದ 50,000 ಹೆಂಗೆ ಹೋಗ್ತೀವಿ, ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್ ಯಾವಾಗ ಅಚೀವ್ ಮಾಡ್ತೀವಿ, ದ್ಯಾಟ್ ಗಿವ್ಸ್ ಅ ಸ್ಯಾಟಿಸ್ಫ್ಯಾಕ್ಷನ್. ಮನಿ ಇಸ್ ಓಕೆ, ಮನಿ ವಿಲ್ ಕಮ್, ಬಟ್ ಈ ಸ್ಮಾಲ್ ಇಂದ ನಮ್ಮ ಕಿಕ್ ಜಾಸ್ತಿ ಬರುತ್ತೆ, ಆ್ಯಂಡ್ ದ್ಯಾಟ್ ಇಸ್ ದಿ ಸ್ಯಾಟಿಸ್ಫ್ಯಾಕ್ಷನ್ ವಾಟ್ ವಿ. ಅಪಾರ್ಟ್ ಫ್ರಮ್ ದ್ಯಾಟ್, ಈಗಿಂದ ಒಂದು 5 ವರ್ಷ ಮುಂಚೆ ಒಂದು ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಿ ತಿಂಗಳಿಗೆ 1 ಕಂಟೈನರ್ ನಾವು ಮಾಡಿಬಿಟ್ರೆ ಅಬ್ಬಾ ಎಷ್ಟು ದೊಡ್ಡದು ಇದೆಯಲ್ಲಪ್ಪ ಅಚೀವ್ಮೆಂಟ್ ಅಂತ. ಇವತ್ತು ಈಸಿಲಿ ನಾವು 15ರಿಂದ 20 ಕಂಟೈನರ್ಸ್ ಪರ್ ಮಂತ್ ನಾವು ಎಕ್ಸ್ಪೋರ್ಟ್ ಮಾಡೋದು. ಸೊ ಅದೊಂದು ಜಾಯ್ನೇ ಬೇರೆ. ಆ ಎಕ್ಸಿಬಿಷನಲ್ಲಿ ಗಲ್ಫ್ ಫುಡ್ ಅಂತ ಒಂದು ದೊಡ್ಡ, ದಯವಿಟ್ಟು ನನಗೆ ಫಸ್ಟು ಬೇರೆ ಕಂಟ್ರಿಗೆ ಹೋಗುತ್ತಲ್ಲ, ಅದು ಹೆಂಗೆ ಸರ್, ಆ ಪ್ರೊಸೀಜರ್ ಹೆಂಗೆ ನಡೆಯಿತು, ಹೆಂಗಾಯ್ತು ಅದು ಪ್ಲೀಸ್ ಹೇಳಿ ಕತೆ. ಸೊ ಒಂದು ಎಕ್ಸಿಬಿಷನ್ ನಾವು ಹೋಗಿದ್ವಿ, ಒಂದು ವರ್ಲ್ಡ್ ಬೆಸ್ಟ್ ಎಕ್ಸಿಬಿಷನ್ ಇದೆ ದುಬೈಯಲ್ಲಿ ನಡೆಯುತ್ತೆ, ಗಲ್ಫ್ ಫುಡ್ ಅಂತ. ಸೊ ಅಲ್ಲಿಗೆ ನಾವು ಹೋದ್ವಿ. ಅಲ್ಲಿ ಹೋಗುವಾಗ ಅಲ್ಲಿ ನೋಡಿದ್ವಿ ಏನಿದೆ, ಹೆಂಗೆ ನಡೀತತೆ ಅಂತ. ಆ್ಯಂಡ್ ದ ಡೇ ವಿ ಸಾ ದಟ್ ಅಲ್ಲಿ ನಡೆಯೋ ಎಕ್ಸಿಬಿಷನಲ್ಲಿ ಹೆಂಗೆ ಗ್ಲೋಬಲ್ ಕಂಪ್ನೀಸ್ ಇದ್ದಾರೆ, ಎಷ್ಟು ಇಂಡಿಯನ್ ಕಂಪ್ನೀಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಚೈನೀಸ್ ಕಂಪ್ನೀಸ್, ಯುರೋಪಿಯನ್ ಕಂಪ್ನೀಸ್ ಬಂದು ಎಕ್ಸಿಬಿಷನ್ ಮಾಡ್ತಾರೆ, ಇಮ್ಮಿಡಿಯೇಟ್ಲಿ ದಟ್ ಕಿಕ್ ಸ್ಟಾರ್ಟೆಡ್. ದಟ್ ಮೀನ್ಸ್ ಅವರೆಲ್ಲರೂ ಇಷ್ಟು ಮಾಡ್ತಾ ಇರೋವಾಗ ದಟ್ ಈಸ್ ಅ ಬಿಗ್ ಸ್ಕೋಪ್. ಕ್ವಾಲಿಟಿ ಪಗಾರಿಯಾ ಫುಡ್ಸ್ ಈಗ ಮಾಡಲೇಬೇಕು. ಅದೇ ದಿವಸ ಎಕ್ಸಿಬಿಷನ್ ನೋಡ್ತಾನೆ ಒಂದು ದೇಹ ಮಾಡಿದ್ವಿ. ನೆಕ್ಸ್ಟ್ ಇಯರ್ ನಾವು ಎಕ್ಸಿಬಿಷನಲ್ಲಿ ಇದ್ವಿ ಆ್ಯಸ್ ಎ ಸ್ಟಾಲ್ ಹೋಲ್ಡರ್. ಆ್ಯಂಡ್ ಆ ದಿವಸದಿಂದ ಇವಾಗ 10 ವರ್ಷ ಆಗಿದೆ, ಆಲ್ಮೋಸ್ಟ್ 10 ವರ್ಷದಿಂದನೂ ನಾವು ಗಲ್ಫ್ ಫುಡ್ ಎಕ್ಸಿಬಿಷನ್ ಇದೆ. ಅಲ್ಲಿಂದ ನಮ್ಮ ಸ್ಟೆಪ್ ಸ್ಟಾರ್ಟ್ ಆಯಿತು. ಸೊ ದಟ್ ವಾಸ್ ಒನ್ ಗುಡ್ ಕಿಕ್. ಇನಿಷಿಯಲಿ ಸ್ವಲ್ಪ ಇಂಡಿಯನ್ಸ್ಗೆ ಇತ್ತು, ಐ ಮೀನ್ ಇಂಡಿಯನ್ ಸ್ಟಾಲ್ಸ್ಗೆ ಜಾಸ್ತಿ ಬೇರೆ ಕಂಟ್ರೀಸಿಂದ ಬರ್ತಾ ಇರಲಿಲ್ಲ. ಬಟ್ ಆಫ್ ಲೇಟ್ ದಿ ಕೈಂಡ್ ಆಫ್ ಪ್ರೈಡ್ ಆಸ್ ಎ ಇಂಡಿಯನ್ ಕಂಪ್ನಿ ವಿ ಆರ್. ಫ್ರಮ್ ಇಂಡಿಯನ್ ಕಂಪ್ನಿ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಅಂತ ಬಂದು ಹೇಳ್ತಾರೆ, ಸಚ್ ಎ ಗುಡ್ ಪ್ಯಾಕೇಜಿಂಗ್, ವಿ ಥಾಟ್ ಇಟ್ ಇಸ್ ನಾಟ್ ಫ್ರಮ್ ಇಂಡಿಯಾ, ಯುರೋಪ್, US ಆ ಥರ ಹೇಳ್ತಾ ಇದ್ರು.
So that was the feeling at that particular time. We were very small, but today we have a big stall. The kind of respect we have is very, very big. ಇದು ಈ ಬ್ರೇಕ್ಫಾಸ್ಟ್ ಪ್ಯಾಕೇಜ್ ಅಂತ ಹೇಳಿದ್ರಲ್ಲ ಅದು ಹೆಂಗೆ ಅದು ದಯವಿಟ್ಟು ಹೇಳ್ಬೋದಾ ತೋರಿಸ್ಬಿಟ್ಟು? Yeah, sure. ಯಾ So ಇದು ಫ್ರೂಟ್ ರಿಂಗ್ಸ್ ಅಂತ. ಸೊ ವಿ ಆರ್ ದಿ ಓನ್ಲಿ ಇಂಡಿಯನ್ ಕಂಪ್ನಿ ಟು ಮ್ಯಾನುಫ್ಯಾಕ್ಚರ್ ದಿಸ್. ಸೊ ಇದು ಬೇಸಿಕಲಿ ಈಸ್ ಮೇಡ್ ಔಟ್ ಆಫ್ ವೀಟ್, ಹೋಲ್ ವೀಟ್, ನೋ ಮೈದಾ ಇನ್ ಇಟ್. ಸೊ ಬೇಸಿಕಲಿ ಇದು ಚಿಲ್ಡ್ರನ್ಸ್ ಪ್ರಾಡಕ್ಟು. ಸ್ವಲ್ಪ ಸ್ನ್ಯಾಕ್ ಆಗು ತಿಂತಾರೆ, ಸ್ವಲ್ಪ ಮಿಲ್ಕಲ್ಲಿ ಹಾಕ್ಬಿಟ್ಟು ಆಸ್ ಎ ಬ್ರೇಕ್ಫಾಸ್ಟ್ ತಿಂತಾರೆ. ಜನರಲಿ ಮಕ್ಳುಗಳಿಗೆ ಟೈಮ್ ಇರಲ್ಲ ಮಾರ್ನಿಂಗ್. ಸೊ ಇಮಿಡಿಯೇಟ್ಲಿ ಇದು ಹೆಲ್ದಿ ಕೂಡ. ಸೊ ಬೌಲಲ್ಲಿ ಹಾಕ್ತಾರೆ, ಮಿಲ್ಕು ಕುಡಿತಾರೆ. ಸೊ ಅದರಿಂದ ಮಿಲ್ಕ್ ಹಾಕಿ ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ತಿಂತಾರೆ. ನಿಮ್ಮ ಇದರಲ್ಲಿ ಭಾಳ ಫೇಮಸ್ ಆಗಿರೋದು ಯಾವುದು? ಮಕ್ಕಳದಲ್ಲಿ ಯಾವುದು, ಸೀನಿಯರ್ಗಳಲ್ಲಿ ಯಾವುದು? ಚಾಕೋ ಫ್ಲೇಕ್ಸ್ ಮಕ್ಕಳಲ್ಲಿ ಬರುತ್ತೆ. ಇದು ಅಡಲ್ಟ್ಸ್ ರೇಂಜಲ್ಲಿ ಕಾರ್ನ್ಫ್ಲೇಕ್ಸ್, ಪ್ಲೇನ್ ಕಾರ್ನ್ಫ್ಲೇಕ್ಸ್, ಮತ್ತೆ ಚೋಕೋ ಫ್ಲೇಕ್ಸ್ ಬಂದ್ಬಿಟ್ಟು ಕಿಡ್ಸ್. ಈ ಪ್ರಾಡಕ್ಟ್ ಚಾಕೋ ಫ್ಲೇಕ್ಸ್ ಬಂದು ಮಕ್ಕಳಲ್ಲಿ ಎಷ್ಟು ಕ್ರೇಜ್ ಅಂತಾರೆ. ಅಲ್ಲ, ಇದು ನಾವೆಲ್ಲ ಯೂಸ್ ಮಾಡಿದ್ದೀವಿ, ಇದು ಗೊತ್ತಿದೆ. ಮಕ್ಕಳು ಹೇಳಿ ಹೇಳಿ ಪ್ಲೀಸ್. ಬಟ್ ಮಕ್ಕಳು ಅಂತ ಹೇಳಿ ಮಕ್ಕಳು ಮಾತ್ರನೇ ಅಲ್ಲ, ಹಿರಿಯರಾದ್ಬಿಟ್ಟು ಮಕ್ಕಳತನ ಏನು ಇರುತ್ತಲ್ಲ ಅವರೆಲ್ಲ ತಿಂತಾರೆ. ಓಕೆ ಓಕೆ ಓಕೆ. ಸೊ ಇವೆರಡು ಮೇಜರ್ ನಮ್ಮ ಪ್ರಾಡಕ್ಟ್, ಕಾರ್ನ್ ಅಂಡ್ ಚೋಕೋ ಫ್ಲೇಕ್ಸ್. ಅಂದರೆ ಎಲ್ಲ ದೇಶಗಳಲ್ಲಿ ಕೂಡ ಹೋಗುತ್ತಾ? 32 ಕಂಟ್ರೀಸ್ ಅಲ್ಲಿ ಸದ್ಯಕ್ಕಿದ್ದೀವಿ. ಇನ್ನು ಒಂದು ವರ್ಷದಲ್ಲಿ ಅಟ್ಲೀಸ್ಟ್ 50 ಒಳಗೆ ಹೋಗ್ಬೇಕು, 50 ತನಕ ಟಾರ್ಗೆಟ್ ಇಟ್ಕೊಂಡು. 65 ಪ್ರಾಡಕ್ಟ್ ಎಷ್ಟು ಪ್ರಾಡಕ್ಟ್ ಆಗುತ್ತೆ ಕೇಳೋಣ ಬೇಕಾದ್ರೆ.